ಹಾಯ್ ಎವ್ರಿವನ್. ಇವತ್ತು ನಾನು ಹೇಳ್ತಿರುವಂತಹ ಜಾಬ್ ಬಂದು ದ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರಿಂದ ಕ್ಲರ್ಕ್ ಪೋಸ್ಟ್ಗಳು ಖಾಲಿ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಬಹುದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಮಾಡುವಂತಹ ಎಲ್ಲ ಜಾಬ್ ವೀಡಿಯೋಸ್ ಮೊದಲು ನಿಮ್ಗೆ ಬರುತ್ತೆ. ಫಸ್ಟ್ ನೀವು ಅಪ್ಲೈನ ಮಾಡಬಹುದು. ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಲ್ಲಿ ನಿಮಗೆ ಒಟ್ಟು 15 ಪೋಸ್ಟ್ ಖಾಲಿ ಇದೆ ಅಂತ ಹೇಳ್ತಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೀವು ಗ್ರ್ಯಾಜುಯೇಟ್ ಆಗಿರಬೇಕು. ಯಾವುದೇ ಒಂದು ಕೋರ್ಸ್ BBM ಆಗಿರಬಹುದು, BCom ಆಗಿರಬಹುದು, BSc ಆಗಿರ್ಬೋದು, ಯಾವುದೂ ಆಗಿರ್ಬೋದು, ನಿಮ್ಮದು ಗ್ರ್ಯಾಜುಯೇಟನ್ನು ನೀವು ಕಂಪ್ಲೀಟ್ ಮಾಡಿರಬೇಕು. ಮತ್ತು ಇದಕ್ಕೆ ಏಜ್ ಲಿಮಿಟ್ ಬಂದು 35 ವರ್ಷದ ಒಳಗಿನವರಿಗೆ ಮಾತ್ರ ಈ ಜಾಬಿಗೆ ಅಪ್ಲೈ ಮಾಡಬಹುದು. ಮತ್ತು ನಿಮಗೆ ಈ ಡಿಗ್ರಿ ಜೊತೆಗೆ ಅಡಿಷನಲ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನಿಮಗೆ ಅದು ಅಡ್ವಾಂಟೇಜ್ ಆಗ್ತದೆ. ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಇರಬಹುದು, ಅಥವಾ ಕಂಪ್ಯೂಟರ್ ನಾಲೆಜ್ ಇರಬಹುದು, ಅಥವಾ ಫ್ಲೂಯೆಂಟ್ ಇನ್ ಮರಾಠಿ, ಇಂಗ್ಲೀಷ್ ಆರ್ ಹಿಂದಿ ಲ್ಯಾಂಗ್ವೇಜಲ್ಲಿ ಇರಬಹುದು. ಮತ್ತು ನೀವು ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಇವಾಗ ಹೇಳ್ತೀನಿ. ನಿಮಗೆ ಇದು ಆನ್ಲೈನ್ ಮೂಲಕ ಅಪ್ಲೈನ ಮಾಡಬಹುದು. ವೆಬ್ಸೈಟ್ ನೇಮ್ ಬಂದು www.nationalbank.co.in. ನಾನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನೆಲ್ಲ ಹಾಕ್ತೀನಿ, ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು ಅಂತ. ಇದು ಅಪ್ಲಿಕೇಶನ್ ಡೇಟ್ ಬಂದು 4/12/2024ರಿಂದ 18/12/2024ಕ್ಕೆ ಕ್ಲೋಸ್ ಆಗ್ತದೆ. ಆ ಕ್ಲೋಸ್ ಡೇಟ್ಗಿಂತ ಮುಂಚೆ ನೀವು ಅಪ್ಲೈನ ಮಾಡಿ. ಮತ್ತು ನಿಮಗೆ ಇದರಲ್ಲೊಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಬಂದು ಜನವರಿಯಲ್ಲಿ ಮಾಡ್ತಾರೆ. ನೀವೇನಾದರೂ ಈ ಜಾಬಿಗೆ ಸೆಲೆಕ್ಟ್ ಆದರೆ ನಿಮಗೆ 10 ದಿವಸದ ಒಳಗೆ ಟೆಕ್ಸ್ಟ್ ಮುಖಾಂತರ ಇರ್ಬೋದು, ಕಾಲ್ ಮುಖಾಂತರ ಇರ್ಬೋದು, ವಾಟ್ಸಪ್ ಮುಖಾಂತರ, ಜಿಮೇಲ್ ಈ ಥರ ನಿಮಗೆ ಅವರು ಇನ್ಫಾರ್ಮ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. ಇದಕ್ಕೆ ಆನ್ಲೈನ್ ಎಕ್ಸಾಮ್ ಅಂತ ಹೇಳಿದೆ ಅಲ್ಲ, ಆ ಎಕ್ಸಾಮ್ ಬಗ್ಗೆ ನಾನು ಇವಾಗ ಒಂಚೂರು ಹೇಳ್ತೀನಿ ಏನಂತ, ಯಾವ ಥರ ಇರ್ತದೆ ಅಂತ. ಒಂದು ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್, ಇದರ ಬಗ್ಗೆ ನಿಮಗೆ ಒಂದು 40 ಕ್ವೆಶನ್ಸ್ ಇರ್ತದೆ. ಅದು ನಿಮಗೆ 40 ಮಾರ್ಕ್ಸಿಗೆ ಆಗಿರ್ತದೆ. ಒಂದು 25 ನಿಮಿಷ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಮತ್ತು ಈ ಎಕ್ಸಾಮ್ ಬಂದು ಇಂಗ್ಲೀಷಲ್ಲಿ ಆಗಿರ್ತದೆ. ಮತ್ತೊಂದು ಜನರಲ್ ಇಂಗ್ಲೀಷ್ ಅಂತ, ಅದು ಕೂಡ ಅಷ್ಟೇ 40 ಕ್ವೆಶನ್ ಇರ್ತದೆ, 40 ಮಾರ್ಕ್ಸಿಗೆ. ಅದು ನಿಮ್ಗೊಂದು 30 ನಿಮಿಷ ಕೊಡ್ತಾರೆ ಅವರು ಎಕ್ಸಾಮಿಗೆ. ಮತ್ತೊಂದು ರಿಸೋನಿಂಗ್ ಅಬಿಲಿಟಿ ಅಂತ, ಅದು ಒಂದು 50 ಕ್ವೆಶನ್ ಕೊಟ್ಟಿರ್ತಾರೆ, 50 ಮಾರ್ಕ್ಸಿಗೆ. 40 ಮಿನಿಟ್ಸ್ ನಿಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಎಕ್ಸಾಮಿಗೆ. ಮತ್ತು ಇದು ಕೂಡ ಅಷ್ಟೇ ಇಂಗ್ಲೀಷಲ್ಲೇ ನಡೀತದೆ. ನೆಕ್ಸ್ಟ್ ಬಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ, ಅದು ನಿಮಗೆ 50 ಕ್ವೆಶನ್ಸ್ 50 ಮಾರ್ಕ್ಸಿಗೆ ಇಂಗ್ಲೀಷಲ್ಲೇ ಇರ್ತದೆ. ಇದಕ್ಕೂ ನಿಮಗೆ 40 ಮಿನಿಟ್ಸನ್ನು ಕೊಡ್ತಾರೆ. ಆಮೇಲೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಒಂದು ಎಕ್ಸಾಮ್ ಇರ್ತದೆ. ಅದರಲ್ಲಿ ಒಂದು 20 ಕ್ವೆಶನ್ಸ್ ಇರ್ತದೆ, 20 ಮಾರ್ಕ್ಸಿಗೆ. ಅದು ಕೂಡ ಅಷ್ಟೇ 15 ನಿಮಿಷದ್ದು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಂಗ್ಲೀಷಲ್ಲೇ ಆಗಿರ್ತದೆ. ಸೊ ಟೋಟಲ್ ನಿಮಗೆ 200 ಕ್ವೆಶನ್ಸ್ 200 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ನಿಮ್ಗೆ ಟೈಮಿಂಗ್ಸ್ ಒಂದು 150 ಮಿನಿಟ್ಸ್ ಟೈಮಿಂಗ್ಸನ್ನು ನಿಮ್ಮಲ್ಲಿ ಪಡ್ಕೊಳ್ಬಹುದು. ಎಲ್ಲ ಎಕ್ಸಾಮ್ ಕೂಡ ಇಂಗ್ಲೀಷಲ್ಲೇ ಆಗಿರ್ತದೆ. ನಿಮಗೆ ಒಂದೊಂದು ಕ್ವೆಶನಿಗೂ ಒಂದು 5 ಆಪ್ಷನ್ ಕೊಟ್ಟಿರ್ತಾರೆ, ಓಕೆನಾ. ಟಫ್ ಏನೂ ಇರಲ್ಲ, ತುಂಬ ಈಸಿ ಕ್ವೆಶನ್ಸ್ ಇರ್ತದೆ, ಯಾರು ಬೇಕಾದರೂ ಅಪ್ಲೈ ಮಾಡಬಹುದು. ಆನ್ಸರ್ ಏನಾದರೂ ನೀವು ಮಾಡಿರೋದು ರಾಂಗ್ ಅಂತ ಆದರೆ 1/4 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. www.nationalbank.co.in ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಕಾಲ್ ಲೆಟರ್, ಆನ್ಲೈನ್ ಟೆಸ್ಟಿಗೆ ಬೇಕಾಗಿರುವಂತಹ ಕಾಲ್ ಲೆಟರ್ ನಿಮಗೆ ಇಲ್ಲಿ ಸಿಗ್ತದೆ. ಆ ಕಾಲ್ ಲೆಟರನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಇದಕ್ಕೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಮತ್ತು ಪಾಸ್ವರ್ಡ್ ನಂಬರನ್ನು ಕ್ರಿಯೇಟ್ ಮಾಡಿಕೊಳ್ಬೇಕಾಗ್ತದೆ. ಕಾಲ್ ಲೆಟ್ರಲ್ಲಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಟೈಮಿಂಗ್ಸ್ ಎಲ್ಲನೂ ಕಳಿಸಿರ್ತಾರೆ. ಆ ಟೈಮ್ಗಿಂತ ಮುಂಚೆ ನೀವು ರೆಡಿಯಾಗಿ ಜಾಯ್ನ್ ಆಗಿರಬೇಕಾಗ್ತದೆ. ಯಾಕಂದರೆ ಇದು ಆನ್ಲೈನ್ ಟೆಸ್ಟ್ ಅಲ್ವಾ. ಸೊ ಇನ್ ಕೇಸ್ ಆಗಿಲ್ಲ ಅಂತಂದರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಜನವರಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದೆ ಅಲ್ಲ, ಆ ಎಕ್ಸಾಮಿನೇಷನ್ ಟೈಮಲ್ಲಿ ಮತ್ತು ಇಂಟರ್ವ್ಯೂ ಟೈಮಲ್ಲಿ ನೀವು ನಿಮ್ಮ ಒರಿಜಿನಲ್ ಫೋಟೋಗ್ರಫಿ ಮತ್ತು ನಿಮ್ಮ ಕಾಲ್ ಲೆಟ್ರ್ ಏನಿರ್ತದಲ್ಲ ಅದು ಎರಡನ್ನೂ ತಗೊಂಡು ಹೋಗಬೇಕಾಗ್ತದೆ. ಮತ್ತು ನಿಮ್ಮ ಐಡೆಂಟಿಟಿ ಪ್ರೂಫ್ ಏನಾದರೂ ಪಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪಾಸ್ಬುಕ್ ಇರ್ಬೋದು,
ಅಥವಾ ಪಾಸ್ಪೋರ್ಟ್ ಇದ್ದಿರ್ಬೋದು. ಈ ಥರ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಇರುವಂತಹ ಒಂದು ಐಡೆಂಟಿಟಿಯನ್ನು ತಗೊಂಡೋಗ್ಬೇಕಾಗ್ತದೆ ಪ್ರೂಫಿಗೋಸ್ಕರ. ಮತ್ತು ರೇಷನ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ, ಅದು ಅಲೌಡ್ ಆಗಲ್ಲ. ನೀವು ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಇದನ್ನೇ ತಗೊಂಡು ಹೋಗಿ, ಇಲ್ಲಾಂದರೆ ಪಾನ್ ಕಾರ್ಡ್. ಓಕೆನಾ? ಕಾಲ್ ಲೆಟ್ರಲ್ಲಿ ಕೊಟ್ಟಿರುವಂತಹ ಡೇಟು ಟೈಮಿಂಗ್ಸ್ ಏನಿರ್ತದೆ ಅದೇ ಟೈಮ್ ಮತ್ತು ಡೇಟಿಗೆ ನಿಮಗೆ ಎಕ್ಸಾಮ್ ನಡೀತದೆ. ನಿಮಗೆ ಆ ಟೈಮ್ಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಆ ಡೇಟ್ ಇರ್ಬೋದು, ಆ ಟೈಮ್ ಇರಬಹುದು, ಬೇರೆ ಟೈಮಲ್ಲಿ ಎಕ್ಸಾಮ್ ಮಾಡಿ ಅಥವಾ ಬೇರೆ ಪ್ಲೇಸಲ್ಲಿ ಎಕ್ಸಾಮ್ ಮಾಡಿ, ನಾನು ಇವತ್ತು ಇಲ್ಲಿದ್ದೀನಿ ಅಲ್ಲಿ ಮಾಡಿ, ಆ ಥರ ಯಾವುದೇ ಚಾನ್ಸಸ್ ಇಲ್ಲಿ ಇಲ್ಲ. ಅವರು ಹೇಳಿದ ಜಾಗದಲ್ಲಿ ಅವರು ಹೇಳಿದ ಟೈಮಿಗೆ ಎಕ್ಸಾಮ್ಗೆ ಅಟೆಂಡ್ ಆಗಲೇಬೇಕಾಗ್ತದೆ. ಇವಾಗ ನಾನು ಅಪ್ಲೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವ ಥರ ಏನು ಜಾಬ್ ಅಂತ ಹೇಳಿದೆ, ಈಗ ಅದಕ್ಕೆ ಅಪ್ಲೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನೀವು ಅಪ್ಲಿಕೇಶನನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಪೇಮೆಂಟ್ ಇರುತ್ತೆ. ಇದಕ್ಕೊಂದು ಫೀಸನ್ನು ಪೇಮೆಂಟ್ ಮಾಡಬೇಕಾಗ್ತದೆ, ಅದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಅದಾದಮೇಲೆ ಡಾಕ್ಯುಮೆಂಟ್ಸ್ ಏನು ಕೊಡಲಿಕ್ಕಿದೆ ನೋಡಿ, ಅದನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. 4/12/2024ರಿಂದ 21/12/2024 ಒಳಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲೈಯನ್ನು ಮಾಡಬೇಕಾಗ್ತದೆ. ಇದಕ್ಕೆ ಏನೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಇವಾಗ ಹೇಳ್ತೀನಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮತ್ತು ಆ ಫೋಟೋಗೆ ಒಂದು ಸಿಗ್ನೇಚರ್, ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ ಆಗಿರಬೇಕು. ಒಂದು ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಅಥವಾ ಬ್ಲೂ ಇಂಕಲ್ಲಿ ನಿಮ್ಮ ಎಡಕೈದು ಥಂಬ್, ಹೆಬ್ಬೆಟ್ಟೇನು ಹೇಳ್ತಾರಲ್ಲ ಅದು ಒಂದು ಪ್ರಿಂಟ್ ಇರಬೇಕಾಗ್ತದೆ. ಮತ್ತು ಸಿಗ್ನೇಚರ್ ಹಾಕಬೇಕಂತ ಹೇಳಿದೆ ಅಲ್ಲ, ಸಿಗ್ನೇಚರ್ ಕ್ಯಾಪಿಟಲ್ ಲೆಟರಲ್ಲೇ ಹಾಕಕ್ಕೆ ಹೋಗಬೇಡಿ. ಮಾಮೂಲಿ ನೀವು ಸಿಗ್ನೇಚರ್ ಹಾಕ್ತಿರಲ್ಲ ಅದೇ ಥರನೇ ಹಾಕಿ. ಇದು ಕರೆಕ್ಟಾದಂತಹ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಮೆನ್ಷನ್ ಮಾಡಿ. ಯಾಕಂದರೆ ಅವರು ನಿಮಗೆ ಏನೇ ಡೀಟೇಲ್ಸ್ ಇದ್ದರೂ ನಿಮಗೆ ಕಾಲ್ನೂ ಮಾಡ್ಬೋದು, ಇಮೇಲ್ನೂ ಮಾಡ್ಬೋದು. ಅವರು ಕಳಿಸಿರುವಂತಹ ರಿಜಿಸ್ಟ್ರೇಷನ್ ಫಾರ್ಮ್ ಏನಿದೆಯಲ್ಲ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಇಮೇಲ್ ಐ ಡಿ ನೆಸೆಸಿಟಿ ಇರುತ್ತೆ. ಸೊ ಕರೆಕ್ಟಾಗಿರುವಂತಹ ಇಮೇಲ್ ಮತ್ತು ಫೋನ್ ನಂಬರನ್ನು ಕೊಡಿ. ನೆಕ್ಸ್ಟ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕಳಿಸಿದ್ದೀನಿ ಅಂತ ಹೇಳಿದೆಲ್ಲ, ಅದನ್ನು ಓಪನ್ ಮಾಡಿ. ಅಲ್ಲಿ ನಿಮಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಇದೆ, ಅಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದು. ಫೀಸ್ ಇದೆ ಕಟ್ಟಲಿಕ್ಕೆ. ಅಲ್ಲಿ ನೀವು ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಆನಂತರ ನೀವು ನಿಮ್ಮ ನೇಮನ್ನು ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಆಮೇಲೆ ಇಮೇಲ್ ಐ ಡಿ ಇದನ್ನು ಮೆನ್ಷನ್ ಮಾಡಿ. ಮತ್ತು ರಿಜಿಸ್ಟ್ರೇಷನಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಒಂದು ಪಾಸ್ವರ್ಡನ್ನು ಅಲ್ಲಿ ಸಿಸ್ಟಮ್ ಜನ್ರೇಟ್ ಮಾಡ್ಕೊಳ್ತದೆ. ಮತ್ತು ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ಈ ಪ್ರೊವಿಷನ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆಯಲ್ಲ ಅದು ನಿಮಗೆ ಅವರು ಸೆಂಡ್ ಮಾಡ್ತಾರೆ. ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಏನೇ ಹಾಕೋದಿದ್ರು ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಒಂದು ಸರ್ತಿ ಫೈನಲ್ ಸಬ್ಮಿಟ್ ಕೊಟ್ಟಾದಮೇಲೆ ನೀವೇನು ಕೂಡ ಎಡಿಟ್ ಮಾಡಲಿಕ್ಕೆ ಆಗಲ್ಲ. ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿ ಆದ ನಂತರ ಕ್ಲಿಕ್ ಆನ್ ಪೇಮೆಂಟ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ಆಮೇಲೆ ಸಬ್ಮಿಟ್ ಬಟನ್ ಕೊಡಿ. ಆವಾಗ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆಗ್ತದೆ. ನೀವು ಪೇಮೆಂಟನ್ನು ಡೆಬಿಟ್ ಕಾರ್ಡ್ ಇರಬಹುದು, ರುಪೇ ಇರಬಹುದು, ಅಥವಾ ಕ್ರೆಡಿಟ್ ಕಾರ್ಡ್ಸ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಯಾವ ಮುಖಾಂತರ ಬೇಕಾದರೂ ನೀವು ಮಾಡಬಹುದು. ಪೇಮೆಂಟ್ ಕಂಪ್ಲೀಟ್ ಆಗುವ ತನಕ ನೀವು ಬ್ಯಾಕ್ ಹೋಗೋದಾಗಿರ್ಬೋದು, ರಿಫ್ರೆಶ್ ಮಾಡೋದಾಗಿರ್ಬೋದು ಮಾಡಲಿಕ್ಕೆ ಹೋಗಬೇಡಿ. ಪೇಮೆಂಟ್ ಮಾಡಿದ ಆದಮೇಲೆ ಪೇಮೆಂಟ್ ರಿಸಿಪ್ಟನ್ನು ತೆಗೆಯಲಿ ಮರಿಬೇಡಿ. ಓಕೆನಾ? ಕರೆಕ್ಟಾಗಿ ಪೇಮೆಂಟ್ ರಿಸಿಪ್ಟನ್ನು ತಗೊಳ್ಳಿ. ಮತ್ತು ಅದಕ್ಕಿಂತ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ನೋಡಿ, ನಾನು ಹೇಳಿದೆ ಅಲ್ಲ, ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ಅದನ್ನು ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತು ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 655 655 ರೂಪಾಯಿ ಮಾತ್ರ, ಇನ್ಕ್ಲೂಡಿಂಗ್ GST 655 ರೂಪಾಯಿ ಅಪ್ಲಿಕೇಶನ್ ಫೀಸು. ಆನ್ಲೈನ್ ರಿಜಿಸ್ಟ್ರೇಷನ್ ಕಟ್ಟಬೇಕಾಗ್ತದೆ. ಲಿಂಕಿಗೆ ಕ್ಲಿಕ್ ಮಾಡಿ ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿಕೊಟ್ಟೆ, ಎಷ್ಟು ಫೀಸ್ ಅಂತಲೂ ಹೇಳಿಕೊಟ್ಟೆ. ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈಗಲೇ ಅಪ್ಲೈ ಮಾಡಿ. ಯಾಕಂದರೆ ಜಾಸ್ತಿ ಟೈಮ್ ಇಲ್ಲ, ಈ ತಿಂಗಳ ಎಂಡ್ ಒಳಗೆ ಮುಗೀತದೆ ಫ್ರೆಂಡ್ಸ್. ಬೇಗ ಅಪ್ಲೈ ಮಾಡಿ. ಎಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ
ಕಾಮೆಂಟ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.